ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ಅವರ ಮೊರೆ ಹೋಗೋದು ದೇವರ ಮೇಲೆ ಭಾರಿ ನಂಬಿಕೆ ಇಟ್ಟಂತ ಮನುಷ್ಯರು. ಹಾಗಾಗಿ ಈ ಬಾರಿಯೂ ಕೂಡ ಇಂಥದ್ದೊಂದು ಗಳಿಗೆಗಾಗಿ ಅವರು ಕಾಯ್ತಾ ಇದ್ರು. ಈ ಗಳಿಗೆಗಾಗಿ ಅವರು ಯಾವ ಸಮಯದಲ್ಲಿ ಯಾವ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಮಾಡಿಕೊಳ್ಬೇಕು, ಯಾವ ಮುಹೂರ್ತ ಸರಿಯಾಗಿದೆ ಅನ್ನುವಂಥ ನಿರ್ಧಾರವನ್ನು ಕೂಡ ಈಗ ಜ್ಯೋತಿಷಿಗಳ ಬಳಿ ಕೇಳಿದ್ದಾರೆ. ಹಾಗಾಗಿ ಜ್ಯೋತಿಷಿಗಳು 3 ಮುಹೂರ್ತವನ್ನ ನೀಡಿದ್ದಾರೆ. ಹಾಗಾಗಿ ಇವರು ಯಾವ ಮುಹೂರ್ತದಲ್ಲಿ ತಮ್ಮ ಪಟ್ಟಾಭಿಷೇಕ ಕಾರ್ಯಕ್ರಮನ ನೆರವೇರಿಸ್ತಾರೆ, ಯಾವ ದಿನದಂದು ಆಯೋಜಿಸಲಾಗುತ್ತೆ ಅನ್ನುವಂಥ ಕುತೂಹಲ ಇಲ್ಲಿ ಮೂಡಿರುವಂಥದ್ದು. ಆದರೆ ಜೂನ್ 3ನೇ ತಾರೀಕು ಶಿವಕುಮಾರ್ ಅವರ ಪಟ್ಟಾಭಿಷೇಕ ನಡೆಯುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಯಾವುದರ ಬಗ್ಗೆಯೂ ಕೂಡ ಇನ್ನೂ ಸ್ಪಷ್ಟ ಮಾಹಿತಿ ಬಂದಿಲ್ಲ. ಕೇವಲ ಹಾಗಾಗಬಹುದು ಹೀಗಾಗಬಹುದು ಅನ್ನುವಂಥ ಮಾಹಿತಿಗಳಷ್ಟೇ ಇದೆ. ಇನ್ನೂ ಕೂಡ ಖಂಡಿತವಾದಂಥ ಪರ್ಟಿಕ್ಯುಲರ್ ಆದಂಥ ಒಂದು ಮಾಹಿತಿ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಇದರ ಬಗ್ಗೆ ಇರುವಂಥ ಗೊಂದಲಕ್ಕೆ ಯಾವಾಗ ತೆರೆ ಬೀಳುತ್ತೆ ಅಂತ ಹೇಳಿ ಕಾಯ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಕಾರ್ಯಕ್ರಮ ಕೇವಲ ಮುಹೂರ್ತವಷ್ಟೇ ಅಲ್ಲದೆ ಗಣ್ಯರೆಲ್ಲರ ಲಭ್ಯತೆಯ ಮೇಲೆಯೂ ಕೂಡ ಈ ಕಾರ್ಯಕ್ರಮ ನಿರ್ಧಾರವಾಗುತ್ತೆ. ಬರಬೇಕಾಗಿರುವಂತಹ ಮುಖ್ಯ ಗಣ್ಯರೆಲ್ಲರೂ ಕೂಡ ಆ ದಿನದಂದು ಲಭ್ಯರಿರ್ತಾರ ಅನ್ನೋದನ್ನ ನೋಡಿಕೊಂಡು ಕಾರ್ಯಕ್ರಮವನ್ನ ಆಯೋಜಿಸಲಾಗುತ್ತೆ.